ದೇವಾಲಯದ ಉದ್ದ 380 ಅಡಿ, 380 ಅಡಿ ಉದ್ದ, ಅಗಲ 250 ಅಡಿ, 161 ಅಡಿ ಎತ್ತರ. 3 ಅಂತಸ್ತಿನಲ್ಲಿ 1, 2, 3 3 ಅಂತಸ್ತಿನಲ್ಲಿ ನಿರ್ಮಾಣವಾಗ್ತಾ ಇದೆ ಶ್ರೀರಾಮನ ದೇವಾಲಯ. ಪ್ರತಿ ಮಹಡಿ ಎತ್ತರ ಕೂಡ 20 ಅಡಿ. 20 ಅಡಿ ಅಂದರೆ ಸಾಧಾರಣವಾಗಿ ನಾವು ಈಗ ಅಪಾರ್ಟ್ಮೆಂಟಲ್ಲೆಲ್ಲ ಮಾಡ್ತೀವಲ್ವಾ, ಅದೊಂದು 10 ಅಡಿ ಇರುತ್ತೆ, ಡಬಲ್ ಎತ್ತರ ಇರುತ್ತೆ. ಎತ್ತರ 20 ಅಡಿ, 44 ಬಾಗಿಲುಗಳ ಅಳವಡಿಕೆ. ಒಟ್ಟು 44 ಬಾಗಿಲಿರುತ್ತೆ. 44 ಬಾಗಿಲುಗಳ ಪೈಕಿ 18 ಬಾಗಿಲುಗಳಿಗೆ ಚಿನ್ನದ ಲೇಪನ ಇರುತ್ತೆ. ಚಿನ್ನದ ಲೇಪನ. 392 ಕಂಬ ಇದೆ. ಸ್ತಂಭಗಳ ಮೇಲೆ ದೇವಾನುದೇವತೆಗಳ ವಿಗ್ರಹಗಳಿದೆ. 3 ಹಂತಗಳಲ್ಲಿ ನಿರ್ಮಾಣವಾಗ್ತಾ ಇದೆ ಶ್ರೀರಾಮನ ಭವ್ಯ ಮಂದಿರ. ಈಗ ಮಂದಿರದ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡಿದೆ. ಕಂಪ್ಲೀಟ್ 2025 ಆಗುತ್ತೆ. ಜನವರಿ 22ರಂದು ಭಗವಾನ್ ರಾಮನು ತನ್ನ ಭವ್ಯ ಮಂದಿರಕ್ಕೆ ಮರಳುತ್ತಾನೆ. ಆ ರೀತಿ ಅಂದರೆ ಗುಡಿಸಲಲ್ಲಿದ್ದ ವಾಪಸ್ ಬರ್ತಾನೆ ಅಂತ ಮೋದಿಯವರು ಹೇಳಿದರು. 2ನೇ ಹಂತ ಕೆಲಸ ಜನವರಿ 20ರೊಳಗೆ ಪೂರ್ಣಗೊಳ್ಳುತ್ತೆ. ಜನವರಿ 25ರ ವೇಳೆಗೆ 2025ರ ವೇಳೆಗೆ ಸಂಪೂರ್ಣ ದೇವಾಲಯ ಪೂರ್ಣಗೊಳ್ಳುತ್ತೆ. ಇಲ್ಲಿ ಮೊದಲ ಮಹಡಿ ಇದೆಯಲ್ಲ, ಅಲ್ಲಿ 51 ಇಂಚು ಎತ್ತರದ ರಾಮಲಲ್ಲಾನ ವಿಗ್ರಹ ಇರುತ್ತೆ. ಮೊದಲ ಮಹಡಿಯಲ್ಲಿ, ಫಸ್ಟ್ ಫ್ಲೋರಲ್ಲಿ. ಆಮೇಲೆ ಗ್ರೌಂಡ್ ಫ್ಲೋರಲ್ಲಿ ರಾಮಲಲ್ಲಾನ ವಿಗ್ರಹ 51 ಇಂಚಿದ್ದು. ಫಸ್ಟ್ ಫ್ಲೋರಲ್ಲಿ 7 ಅಡಿ ಎತ್ತರದ ರಾಮ ಇರ್ತಾನೆ ಮತ್ತು ಇಡೀ ರಾಮನ ಕುಟುಂಬ ಇರುತ್ತೆ. ದಶರಥ, ಕೈಕೇಯಿ, ಕೌಸಲ್ಯೆ, ರಾಮ, ಲಕ್ಷ್ಮಣ, ಶತ್ರುಘ್ನ, ಇಡೀ ಪರಿವಾರ ಇರುತ್ತೆ. 3ನೇ ಮಹಡಿ ಇದೆಯಲ್ಲ, ಟಾಪಲ್ಲಿ ಅದು ಧ್ಯಾನ ಕೇಂದ್ರ ಇರುತ್ತೆ. ಯಾರು ಬೇಕಿದ್ರೂ ಬಂದು ಅಲ್ಲಿ ಧ್ಯಾನಗಳನ್ನು ಮಾಡ್ಬೋದು. ಈ ರೀತಿಯಾಗಿ ವ್ಯವಸ್ಥೆಗೊಳ್ತಾ ಇದೆ. ಈಗ ನಾಡಿದ್ದು ಉದ್ಘಾಟನೆ ಆದಾಗ ಕೇವಲ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ 51 ಇಂಚಿನ ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ. 2025ಕ್ಕೆ ದೇವಸ್ಥಾನ ಕಂಪ್ಲೀಟ್ ಆಗುತ್ತೆ. ಇವತ್ತು ಕೂಡ ರಾಮ ಮಂದಿರದ ಬಗ್ಗೆ ಅನೇಕರು ಮಾತಾಡಿದರು. ರಾಮ ಮಂದಿರದ ಬಗ್ಗೆ ವಿವಾದಿತ ಹೇಳಿಕೆ ನೀಡಿದವರ ಪಟ್ಟಿ ದಿನ ದಿನ ಜಾಸ್ತಿ ಆಗ್ತಾ ಇದೆ. ಇವತ್ತು ಸಚಿವ ಬೈರತಿ ಸುರೇಶ್ ಹೇಳಿದ್ದಾರೆ, ಕೆಲವರು ದೇವರ ಹೆಸರಿನಲ್ಲಿ ಓಟ್ ಕೇಳಕ್ಕೆ ಬರ್ತಾ ಇದ್ದಾರೆ, ಹುಷಾರಾಗಿರಿ ಅಂತ ಮತದಾರರಿಗೆ ವಾರ್ನ್ ಮಾಡಿದರು ಬೈರತಿ ಸುರೇಶ್. ನಾನು ಉಪಮುಖ್ಯಮಂತ್ರಿಗಳಿಗೆ ಬರಬೇಡ ಅಂತ ಹೇಳಿದ್ದೆ ಈ ಕಾರ್ಯಕ್ರಮಕ್ಕೆ. ಅವರಿಗೆ 102 ಜ್ವರ ಇಕ್ಕೊಂಡು IV ಹಾಕ್ಕೊಂಡು ಬಂದು ಇಲ್ಲಿ ಕೂತವ್ರೆ. ಈ ಕಮಿಟ್ಮೆಂಟು, ಈ ಲೀಡರ್ಶಿಪ್ಪು ಏನಾದರೂ ನೀವು ನೋಡಬೇಕು ಅಂದರೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಸುಮ್ಮನೆ ಸುಳ್ಳುಗಳು ಹೇಳ್ಕೊಂಡು ಸ್ಲೋಗನ್ ಆಡ್ಕೊಂಡು ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಟ್ಟು ಇಲ್ಲಿ ರಾಜಕಾರಣ ಮಾಡಿ ಮಾಡುವಂಥ ಕೆಲಸ ಮಾಡಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೆಲಸ ಮಾಡಿದ್ರೇ ಓಟ್ ಸಿಗೋವಂಥದ್ದು, ನಿಮಗೆ ಲೈಕ್ ಆಗುವಂಥದ್ದು. ಬೇರೆಯವರು ದೇವರ ಹೆಸರು ಹೇಳ್ಕೊಂಡು ಓಟ್ ತಗೊಳ್ಳೋ ಅಂಥವ್ರು ಭಾಳಷ್ಟು ಪಕ್ಷಗಳಿದ್ದಾವೆ. ಅದರಿಂದ ನೀವು ಇದನ್ನೆಲ್ಲ ಸೂಕ್ಷ್ಮವಾಗಿ ನೀವು ಗಮನ ಇಟ್ಟು ಕೇಳ್ಕೋಬೇಕು. ಮುಂದಿನ ದಿವಸಗಳಲ್ಲಿ ಯಾರ್ಯಾರು ನಿಮ್ಗೆ ಸಹಾಯ ಮಾಡಿರ್ತಾರೆ ಅವ್ರ ಜೊತೆ, ಆ ಪಕ್ಷಿಗಳ ಜೊತೆ, ಆ ನಾಯಕರುಗಳ ಜೊತೆ ನೀವೆಲ್ಲ ನಿಂತ್ಕೋಬೇಕಾಗಿ ನಾನು ಬೈರತಿ ಸುರೇಶ್ ಅವರಾಗಲಿ ಅಥವಾ ಯಾವುದೇ ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಯಾರು ಕೂಡ ಸಹಾಯ ಮಾಡೋದಲ್ಲ. ಅದು ಯಾರು ಸಹಾಯ ಮಾಡೋದಂದರೆ ನಮ್ಮ ಪಾಕೆಟಿಂದ ದುಡ್ಡಾಗಿದ್ರೆ ಯಾರು ಸಹಾಯ ಮಾಡೋದಲ್ಲ. ಡೆಮೋಕ್ರೆಟಿಕ್ ಸೆಟಪ್ ಅದು, ನಮ್ಮದೇ ದುಡ್ಡು. ಅದನ್ನು ನೀವು ಸಹಾಯ ಮಾಡೋದಂದ್ರೆ ಏನು? ನೀವು ಸಹಾಯ ಮಾಡೋದಲ್ಲ, ನಿಮ್ಮ ಕರ್ತವ್ಯ. ನಿಮಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ರಾಜಕಾರಣಿಗಳು ಹೆಂಗೆ ಅಂತಂದರೆ ನಾವು ನಮ್ಮ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ. ಆತನಿಗೆ ಸಂಬಳ ಕೊಡೋದೇ ನೋಡ್ಕೊಳ್ಳಪ್ಪ ಅಂತೇಳಿ. ಆತ ನಮ್ಮ ಹತ್ರ ಮನೆಯವ್ರ ಹತ್ರ ಬಂದು ನೋಡಿದ್ರ ನಿಮ್ಮ ಮನೆ ನಾನು ನೋಡ್ಕೊಂಡೆ, ನಾನು ಸಹಾಯ ಮಾಡಿದ್ದು ನಿಮಗೆ ಅಂತಂದರೆ ನಿಮಗೆ ಸಂಬಳ ಕೊಡ್ತಿದ್ದೀವಪ್ಪ, ಕಾರು ಗೀರು ಎಲ್ಲ ನಮ್ಮದೇ ಅಂತ. ಹಾಗೆ